ಎಲ್ಲ ನಮಸ್ಕಾರ. ಇವತ್ತಿನ ಎಪಿಸೋಡು ಲಿಪೋಮ ಗಡ್ಡೆ. ನಿಮ್ಮ ಬಾಡಿಯಲ್ಲಿ ಲಿಪೋಮ ಗಡ್ಡೆ ಇಲ್ಲೇ ಆದರೂ ಅದನ್ನ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಒಂದು ಡಾರ್ಕ್ ಬ್ಲೂ, ಮತ್ತೊಂದು ಆರೆಂಜು, ಮತ್ತೊಂದು ರೆಡ್. ಡಾರ್ಕ್ ಬ್ಲೂ, ರೆಡ್ಡು, ಆರೆಂಜ್, ಈ 3 ಕಲರಿಂದ ಅದನ್ನ ಪರಿಹಾರ ಮಾಡ್ಬೋದು. 3 ಕಲರ್ ಬೇಕು. ಲಿಪೋಮ ಗಡ್ಡೆ ಇಲ್ಲಿ ಆಗಿದೆಯೋ ಅದರ ಸುತ್ತ, ಉದಾಹರಣೆ ಇಲ್ಲಿ ಆಗಿದೆ ಅಂತ ಕಳಿ, ಈಗ ಕೈ ಮೇಲೆ ಆಗಿದೆ ಅಂದರೆ ಅದರ ಸುತ್ತ ಈ ರೀತಿ ಡಾರ್ಕ್ ಬ್ಲೂ ರೌಂಡ್ ಹಾಕ್ಬೇಕು. ಡಾರ್ಕ್ ಬ್ಲೂ ಮತ್ತು ಆರೆಂಜ್ 2 ಕಲರ್ ರೌಂಡ್ ಹಾಕ್ಬೇಕು. ಈ ರೀತಿ ಇನ್ನು ಕಂಟಿನ್ಯೂಗೆ 2-3 ವಾರ ಹಾಕಿ. ಇದು ಕಮ್ಮಿ ಆಗಿಲ್ಲ ಅಂದರೆ ಅದೇ ಗೆಡ್ಡೆ ಸುತ್ತ ರೆಡ್ ಕಲರ್ನ ಹಾಕ್ತಾ ಬರಬೇಕು. ಅದು ಕಡಿಮೆ ಆಗಿಲ್ಲ ಅಂದರೆ, ಅದು ಕಡಿಮೆ ಆದ್ರೇನು ಬೇಡ, ಅದು ಕಡಿಮೆ ಆಗಿಲ್ಲ ಅಂದರೆ ಈ ರೆಡ್ ಕಲರ್ನ ಯೂಸ್ ಮಾಡಬೇಕು. ಅದೇ ಜಾಗಕ್ಕೆ ಹಾಕ್ಬೇಕು. ಲಿಪೋಮ ಗಡ್ಡೆ ಇಲ್ಲಿ ಆಗಿದೆ ಅಲ್ಲಿ ಹಾಕ್ತಾ ಬಂದರೆ ಅದು ಸಂಪೂರ್ಣವಾಗಿ ಸಿಂಕ್ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನಿಮ್ಮದು ತಲೆಯ ಮಧ್ಯದಲ್ಲಿ ಬರುತ್ತೆ, ಇಲ್ಲಿ ಒಂದು ಅಧಿಪತಿ ಮರ್ಮ ಅಂತ ಒಂದು ಪಾಯಿಂಟ್. ನಿಮ್ಮ ಕಿವಿಯಿಂದ ಹಿಂಗೆ ಕಿವಿಯಿಂದ ಈ ಮಧ್ಯ ಬೆರಳು ಹಿಡಿದ್ರೆ ಇಲ್ಲಿ ಬರುತ್ತೆ, ಮಧ್ಯ ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನ ಇದೇ ರೀತಿ ಪ್ರೆಸ್ ಕೊಡ್ಬೇಕು. 3 ಗಳಿಂದ ಈ ರೀತಿ ಪ್ರೆಸ್ ಕೊಟ್ಟರೆ ಇದು ಮರ್ಮ ಪಾಯಿಂಟ್. ಲಿಪೋಮ ಗಡ್ಡೆನೂ ಕರಗ್ತೈತೆ. ಈ ಪಾಯಿಂಟಿಂದೂ ಬರುತ್ತೆ. ಈ ಕಲರ್ ಹಾಕ್ಬೇಕು. ಈ ಪಾಯಿಂಟ್ ಮಾಡ್ತಾ ಬಂದರೆ ಲಿಪೋಮ ಗಡ್ಡೆ ಸಂಪೂರ್ಣವಾಗಿ ಕರಗಿ ಕಂಪ್ಲೀಟಾಗಿ ಗುಣ ಆಗ್ತಾ ಬರುತ್ತೆ. ಇದು ಕಂಟಿನ್ಯೂ ಆಗಿ ಹಾಕ್ಬೇಕು. ಕಡಿಮೆ ಆಗೋವರೆಗೂ ಹಾಕ್ಬೇಕು. ಲಿಪೋಮ ಪೂರ್ತಿ ಹೋಗೋವರೆಗೂ ಅದ್ರ ಸುತ್ತ ಡಾರ್ಕ್ ಬ್ಲೂ ಹಾಕ್ಬೇಕು, ಆರೆಂಜ್ ಹಾಕ್ಬೇಕು. ಅದು ಹಾಕಿ 2 ಕಡಿಮೆ ಆಗಿದೆ, 2-3 ಆಗಿದೆ. ಅದು ಕಡಿಮೆ ಆಗಿಲ್ಲ ಅಂದರೆ ಆ ರೆಡ್ನ ಉಪಯೋಗಿಸ್ಬೇಕು. ಅದರ ಸುತ್ತ ರೆಡ್ ಹಾಕ್ತಾ ಬಂದರೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.